ಈಗ ತಾನೇ ಎದ್ದು ರೂಮಲ್ಲಿ ಕೂತಿದ್ದೀವಿ. ರೆಡಿ ಆಗಬೇಕು. ರೆಡಿ ಆಗ್ಬಿಟ್ಟು ಸಕ್ಕರೆ ಬೈಲ್ಗೆ ಹೋಗ್ಬೇಕು. ಸಕ್ಕರೆ ತಿನ್ಕೊಂಡು ಸಕ್ಕರೆ ಬೈಲ್ಗೆ ಹೋಗ್ತೀವಿ ಆನೆ ನೋಡೋಕ್ಕೆ. ಇವತ್ತು ನಾವು ಸಕ್ಕರೆ ಬೈಲಿಗೆ ಬಂದಿದ್ದೀವಿ. ಈಗ ಕಾರ್ತಿಕ್ ಅವ್ರು ಆಗಲೇ ಒಂದು ಡೈಲಾಗ್ ಹೊಡೆದ್ರು, ಬೆಂಗಳೂರಲ್ಲಿ ಯಾವ್ದಾವ್ದೋ ಬೈಲ್ಗೆ ಹೋಗಿದ್ದೀವಿ, ಇವತ್ತು ಸಕ್ಕರೆ ಬೈಲಿಗೆ ಬಂದಿದ್ದೀವಿ ಅಂತ. ಇವಾಗ ಮುಂಚೆನೇ ಹೇಳಿರ್ಬೇಕಾಗಿತ್ತು ಅವ್ರಿಗೆ. ಇವರೇ ಸಕ್ಕರೆ ಬೈಲು ರೆಸಾರ್ಟ್ ಅವರು ನೋಡಿ ಕಾಲ್ ಮಾಡಿದ್ದೆ ಅವ್ರಿಗೆ. ಮೊನ್ನೆ ಮಾಡ್ತಾ ಇದ್ದೀನಿ ಸರ್. ಅದೇ ನನಗೆ ನಾಳೆ ಬೆಳಗ್ಗೆ ಇಲ್ಲಿ ಸಕ್ಕರೆ ಬೈಲಲ್ಲಿ ಶೂಟಿಂಗ್ ಇದೆ, ಅಂದರೆ ಶೂಟ್ ಮಾಡಬೇಕಾಗಿದೆ. ಅದಕ್ಕೆ ಇವಾಗ ವೆಹಿಕಲಲ್ಲಿ ಇದ್ದೀವಿ, ನಾವು ಕಾರಲ್ಲಿ ಇದ್ದೀವಿ. ಅದಕ್ಕೆ ಗೇಟ್ ಬೀಗ ಹಾಕಿದ್ರು. ಸೊ ಒಳಗಡೆ ನಾವು ರೆಸಾರ್ಟಲ್ಲಿ ಇದ್ದಾಗಲೇ ಆನೆಗಳೆಲ್ಲ ಓಡಾಡುತ್ತೆ. ಇಲ್ಲೇ ಬರೋದು, ನೋಡಿ ಇದೆ ನಮ್ಮ ಚೌಡಪ್ಪ ಸರ್ ಜಂಗಲ್ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋಣ ಜಂಗಲ್ ರೆಸಾರ್ಟಲ್ಲಿ ಏನಿರುತ್ತೆ, ಹೆಂಗೆ ಎತ್ತ ಅಂತ ಅಂದ್ಬಿಟ್ಟು. ಜೊತೆಗೆ ನಮ್ಮಲ್ಲಿ ಗಣೇಶ್ ಅವರು ಅಂತ ಅಂದ್ಬಿಟ್ಟು ಡ್ರೈವರು, ನಾವು ಆನೆ ಶೂಟ್ ಮಾಡಕ್ಕೆ ಬಂದಿದ್ದೀವಿ. ಅವ್ರ ಹೆಸರು ಗಣೇಶು. ಏನು ಕೋಇನ್ಸಿಡೆನ್ಸ್ ಪ್ರಶಾಂತ್ ಎಲ್ಲ ಒಂದಕ್ಕೂ ಸಿಂಕ್ ಆಗ್ತಿದೆ. ವೆದರ್ ಮಾತ್ರ ಮಸ್ತ್ ಇದೆ, ಫುಲ್ ಕೂಲಾಗೆ. ನಾಳೆನೂ ಹಿಂಗೆ ಸಪೋರ್ಟ್ ಮಾಡಿಬಿಟ್ರೆ ಶೂಟ್ಗೆ ಸಾಕು, ಒಂದೆರಡು ದಿವಸ ಆರಾಮಾಗಿ ಶೂಟ್ ಮಾಡ್ಕೊಂಡು ಹೋಗ್ತೀವಿ. ಜೀವನವೆಂಬ ಸಾಗರದಲ್ಲಿ ಸಾಗುತ್ತಾ ಕಷ್ಟ ಸುಖದ ದೋಣಿಯಲ್ಲಿ ತೆಲುತ್ತಾ ದಡ ಮುಟ್ಟುವೆವು ಇಲ್ಲ ಮುಳುಗಿ ಮಾಯವಾಗುವೆವು ಯಾರು ಬಲ್ಲ. ಜೀವನವೆಂಬ ಸಾಗರದಲ್ಲಿ ಸಾಗುತ್ತಾ ಕಷ್ಟ ಸುಖದ ದೋಣಿಯಲ್ಲಿ ತೆಲುತ್ತಾ ದಡ. 142671. ಸೊ ಫೈನಲಿ ಈಗ ಜಂಗಲ್ ಫಾರೆಸ್ಟ್ ರೆಸಾರ್ಟ್ ಇಂದ ವಾಪಸ್ ಹೋಗ್ತಾ ಇದ್ದೀವಿ. ಹೌದು, 2 ಕಡೆ ಈಗ ಸ್ಟೇ ಹೋಟೆಲ್ಸ್ ಬುಕ್ ಮಾಡ್ದಂಗೆ ಆಯ್ತು. ಇರೋದಿಬ್ಬರಿಗೆ ಒಂದು ದಿನ ಕ್ಯಾಬ್. ನೋಡಿ ಗಣೇಶ್ ಅವ್ರು ಇದ್ದಾರೆ ನಮಗೆ ಇವತ್ತು, ಇವರೇ ಎಲ್ಲ ಕಡೆ ಓಡಾಡಿಸ್ತಿರೋದು ನಮಗೆ. ಫುಲ್ ಪೀಸು. ಶಿವಮೊಗ್ಗದಿಂದ ಇಲ್ಲಿಗೆ 14 ಕಿಲೋಮೀಟರ್ ಆಗುತ್ತೆ. ಸೊ 14 ಕಿಲೋಮೀಟರ್ ಆಗಿ ಈಗ ಮತ್ತೆ DCF ವೈಲ್ಡ್ ಲೈಫ್ ಆಫೀಸ್ ಹೋಗ್ಬೇಕು. ಎಷ್ಟಾಯ್ತು? 5-6 ಗಂಟೆ. ಸೊ ಈಗೆಲ್ಲ ತಿರ್ಗಾಡ್ಕೊಂಡು ಮತ್ತೆ ವಾಪಸ್ DCF ಆಫೀಸ್ಗೆ ಹೋಗಿ ಅಲ್ಲಿ ಲೆಟ್ರ್ ತಗೊಂಡು ಅವ್ರ ಹತ್ರ ಅಲ್ಲಿಂದ ನಾವು ನಮ್ಮ ರೆಸಾರ್ಟಿಗೆ ಹೋಗ್ತೀವಿ. ನಮ್ಮ ಇದಕ್ಕೆ ಅಲ್ಲ ಹೇಳಿ ನೋಡೋಣ, ಅಲ್ಲಿಂದ ಎಲ್ಲಿಗೆ ಹೋಗ್ತೀವಿ? ಅಲ್ಲಿಗೆ ಹೋಗ್ತೀವಿ ಗೆಸ್ ಮಾಡಿ ನೋಡೋಣ. ಅಲ್ಲಿಗೆ ರೂಮ್ಗೆ ತಾನೆ DCF ವೈಲ್ಡ್ ಲೈಫ್ ಆಫೀಸಿಂದ ಊಟ ಮಾಡಕ್ ಹೋಗ್ತೀವಿ. ಹಂಗೆ ಮಧ್ಯಾಹ್ನ ಊಟನೇ ಮಾಡಿಲ್ಲ ಇವತ್ತು. ಭಯಂಕರ. ಇವತ್ತು ಆಕ್ಚುಲಿ ಶೂಟ್ ಮಾಡ್ತೀವಿ ಅನ್ಕೋಬಿಟ್ಟಿದ್ವಿ. ಇವ್ರು ಕೊಟ್ಟಿರೋ ಆಟಕ್ಕೆ ಫೈನಲಿ ಎಲ್ಲಾ ಪರ್ಮಿಷನ್ ಆಗಿ ಇವತ್ತು ಸಂಜೆಗೆ ನಮ್ಮ ಕೈಗೆ ಲೆಟರ್ ಬರುತ್ತೆ. ಹೆಂಗಿದೆ ಬ್ರೋ ಇಲ್ಲಿ ವೆದರ್? ನೆಕ್ಸ್ಟ್ ಲೆವೆಲ್ ಇದೆ ವೆದರ್ ಮಾತ್ರ. ತಣ್ಣಗಿದೆ, ಒಳ್ಳೆ AC ಅಲ್ಲಿ ಇದ್ದಂಗಿದೆ. AC-ನೂ ಬೇಡ, ಅವಶ್ಯಕತೆನೇ ಇಲ್ಲ. ಅದಕ್ಕೆ AC ಲೆಸ್ ರೂಮೇ ತಗೊಂಡಿದ್ವಿ. ಏನು ಒಂಥರ ಚೆನ್ನಾಗಿದೆ ವೆದರ್ ಎಲ್ಲ, ಸೂಪರ್ ಆಗಿದೆ. ವೆದರ್ ಎಲ್ಲ ಸಕ್ಕತ್ತಾಗಿದೆ. ನಾಳೆಗೆ ಅಟ್ಲೀಸ್ಟ್ ನಮ್ಗೆ ಒಂದ್ ಸ್ವಲ್ಪ ಬಿಸಿಲು ಕರುಣಿಸಿದ್ರೆ ದೇವರು ಚೆನ್ನಾಗಿರಲ್ಲ, ಅನುಕೂಲ ಆಗುತ್ತೆ. ಮಳೆ ರೆಸಾರ್ಟ್ ಎಲ್ಲ ಸಕ್ಕತ್ತಾಗಿದೆ. ರೆಸಾರ್ಟ್ ಹೇಗಿದೆ, ಏನಿದೆ ಅಂತೆಲ್ಲ ನಿಮ್ಗೆ ನಾಳೆ ಗೊತ್ತಾಗುತ್ತೆ ನಾಳೆ. ಸೊ ಸ್ಟೇ ಟ್ಯೂನ್. ನೋಡಿ ನಮ್ಮ ಕಾರ್ತಿಕ್ ಅವರು ವಾಟರ್ ಮೆಲನ್ ಜ್ಯೂಸು ಅದು ಇದು ಎಲ್ಲಾನು ತೊಗೊಂಡು ಬರ್ತಾ ಇದ್ದಾರೆ. ಹಲೋ, ಏನಿದು? ಇದು ನಿಮಗೋಸ್ಕರ ಸ್ಪೆಷಲ್ ಆಗಿ ಮಾಡಿಸಿರುವಂಥ ವಾಟರ್ ಮೆಲನ್ ಜ್ಯೂಸ್. ಥ್ಯಾಂಕ್ ಯು. ನಿಮಗೋಸ್ಕರ ಸ್ಪೆಷಲ್ ಮಸಾಲೆ ಪುಡಿ ಎಲ್ಲ ನಿಮಗೋಸ್ಕರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದಕ್ಕೆ ಸ್ವಲ್ಪ ಚಟ್ನಿ ಹಾಕ್ಲಾ? ಬೇಡ ಸರ್, ಬೇಡ, ಅಷ್ಟೆಲ್ಲ ಮಾಡಿಬಿಡಿ ಸರ್ ನೀವು. ಚಿಯರ್ಸ್. ನೋಡಿ ನಾವೀಗಿರೋ ಅಂತಹ
ರೆಸ್ಟೋರೆಂಟ್ ಆ್ಯಂಡ್ ಲಾಡ್ಜ್ ಇದು. 2ನೇ ಫ್ಲೋರ್ಗೆ ಇದು 209 ಸರ್ ಒಳಗಡೆ ಇದ್ದಾರೆ. ಇವತ್ತಿಗೂ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ. ನಮ್ಮ ಬ್ಯಾಗ್ ಫುಲ್ ಎಲ್ಲ ಎಕ್ವಿಪ್ಮೆಂಟ್ಸೇ. ಒಳಗಡೆಯಿಂದ ಡೈನೋಸರ್ ಸೌಂಡ್ ಮಾಡ್ತಾಯಿದೆ. ಆಯ್ತಾ ನಿದ್ದೆ? ನಿದ್ದೆ ಆಯಿತು. ಏನು ಸಮಾಚಾರ? ಎಲ್ಲ ನಮ್ಮ ಗ್ರಾಚಾರ. ಹೆಂಗಿತ್ತು ಇವತ್ತಿನ ಡೇ? ಇಟ್ ವಾಸ್ ವೆರಿ ಗುಡ್ ಆ್ಯಂಡ್ ಹೆಕ್ಟಿಕ್. ಕಾದು ಸಾಕಾಯಿತು. ಗೌರ್ಮೆಂಟ್ ಆಫೀಸ್ಗಳಲ್ಲಿ ಕೆಲಸ ಆಗಬೇಕು ಅಂದರೆ ಕಾಯಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಹಂಗಂತ ಹೇಳಿ ಎಲ್ಲ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ನಾಳೆ ಶೂಟ್ಗೆ. ಎಷ್ಟೊತ್ತಿಗೆ ನಾಳೆ? ನಾಳೆ ಬೆಳಗ್ಗೆ 7:30. ಏನೆಲ್ಲ ಮಾಡ್ತೀರಾ ನಾಳೆ? ನಾಳೆ ಬೆಳಗ್ಗೆ ಫುಲ್ ಕಂಪ್ಲೀಟ್ ಎಲಿಫೆಂಟ್ ಕ್ಯಾಂಪಲ್ಲಿ ಶೂಟ್ ಮಾಡ್ಕೊತೀವಿ. ಅದು ಮಾಡಿಕೊಂಡು ಮುಗಿಸ್ಕೊಂಡಿದ್ದ ತಕ್ಷಣ ಅಲ್ಲೇ ಜಂಗಲ್ ರೆಸಾರ್ಟಲ್ಲಿ ಸ್ಟೇ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದು ಜಾಸ್ತಿ ಎಕ್ಸೈಟೆಡ್ ಆಗಿ ಅಲ್ಲಿ ಆ್ಯಕ್ಟಿವಿಟೀಸ್ ಅದು ಇದು ಎಲ್ಲ ಅಂತಂದರು. ಆಮೇಲೆ ಅಲ್ಲಿ ಒಂಥರ ಕಾಟೇಜಸ್ಸಲ್ಲಿ ಸ್ಟೇ ಮಾಡೋದಿದೆಯಲ್ಲ, ದಟ್ ಈಸ್ ಒಂಥರ ಸಮಥಿಂಗ್ ವೆರಿ ಸ್ಪೆಷಲ್. ಅದೊಂಥರ ಯುನೀಕ್ ಎಕ್ಸ್ಪೀರಿಯನ್ಸು. ಆ್ಯಕ್ಚುಲಿ ಫಸ್ಟ್ ಟೈಮ್ ಕಾಟೇಜಸ್ಸಲ್ಲಿ ಸ್ಟೇ ಮಾಡ್ತಾರೆ. ಒಂಥರ ಕಾಡು ಮಧ್ಯೆ. ಆಮೇಲೆ ಅಲ್ಲೆಲ್ಲ ಎಲಿಫೆಂಟ್ಸ್ ಎಲ್ಲ ಹೋಗುತ್ತಂತೆ ಲೈನಾಗೆ. ನಾವು ಸ್ಟೇಯಿಂಗ್ ಪಕ್ಕದಲ್ಲೇ ಇರೋವಂಥದ್ದು. ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ.